ಇವತ್ತು ಖಾಲಿ ಚಂಬಿಟ್ಕೊಂಡಿದ್ದೇವೆ, ಇದಕ್ಕೇನಾದ್ರು ದುಡ್ಡನ್ನು ತುಂಬಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಇಟ್ಕೊಂಡು ಕೂತಿದ್ದಾರೆ. ಈಗ ಇದು ಸರ್ಕಾರದ ಸಾಧನೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಮ್ಮ ತಾಯಂದರು ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಮುಂದೆ ನೀವು ದೊಡ್ಡ ಅನಾಹುತಕ್ಕೆ ಒಳಗಾಗ್ತೀವಿ. ಇವತ್ತು ಈ ಸರ್ಕಾರ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸಾಲ ಮಾಡೋದು ಒಂದು ಭಾಗ. ಹಿಂದೆ ಈ ರಾಜ್ಯದ ಸಾಲಗಳಾಗಿರ್ತಕ್ಕಂಥ ಸುಮಾರು 5,65,000 ಕೋಟಿ ಸಾಲ ಏನಿತ್ತು, ಈ ಸರ್ಕಾರ ಈಗ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸುಮಾರು 1,10,5,000 ಕೋಟಿ ಸಾಲ ಮಾಡಿದ್ದಾರೆ. ನಿಮಗೆ ಕಾರ್ಯಕ್ರಮ ಕೊಡ್ತಾ ಇರೋದು 52,000 ಕೋಟಿ. ಇನ್ನು 52,000 ಕೋಟಿ ದುಡ್ಡಲ್ಲಿ ಹೋಗ್ತೀವಿ. ಈ ಕಾರ್ಯಕ್ರಮದ ಹೆಸರಿನಲ್ಲಿ ಇನ್ನೂ ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸ್ತಾ ಇದ್ದಾರೆ. ಇವತ್ತಿನ ಈ ರಾಜ್ಯ ಸರ್ಕಾರದ ಸಾಲದ ಹೊರೆ ಏನಿದೆ ಯಾವ ಪಕ್ಷಗಳು ತೀರ್ಸಕ್ಕಾಗಲ್ಲ. ಅಂತಿಮವಾಗಿ ಆ ದುಡ್ಡನ್ನ ಈಗೇನು ಸಾಲ ಮಾಡ್ತಾ ಇದ್ದಾರೆ ಅದಕ್ಕೆ ತೆರಿಗೆ ರೂಪದಲ್ಲಿ ನಿಮ್ಮಗಳ ಮೇಲೆ ಹೊರೆಸ್ತಾರದ್ನೆಲ್ಲ ಆ ತೆರಿಗೆ ರೂಪದಲ್ಲಿ ನಿಮ್ಮಿಂದಲೇ ದುಡ್ಡು ಸರಿಯನ್ನು ಮಾಡ್ತಾರೆ. ಇವತ್ತು ಸರ್ಕಾರ ಮಾಡಿರೋ ಸಾಲ ಏನಿದೆ ಆ ಸಾಲ ನಿಮ್ಮ ಒಬ್ಬೊಬ್ಬರು ತಲೆ ಮೇಲೆ 36,000 ರೂಪಾಯಿ ಸಾಲ ಇದೆ ನಿಮ್ಮಗಳ ಮೇಲೆ ತಾಯಂದ್ರ. ಆ 36,000 ಸಾಲ ಈಗಿರೋದು, ಮುಂದಕ್ಕಿಂತ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಇನ್ನು 5 ವರ್ಷ ಸರ್ಕಾರ ಇದ್ರೆ 50,000 60,000 ನೀವು ಸಾಲ ತೀರಿಸಬೇಕಾಗ್ತದೆ. ಅದನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಿ. ಈ ಕಾರ್ಯಕ್ರಮಕ್ಕಿಂತ ನಿಮ್ಗೆ ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣ, ನಿಮ್ಮ ಮಕ್ಕಳಿಗೆ ಉದ್ಯೋಗ, ನಿಮ್ಗೆ ಏನಾದರೂ ಕಾಯಿಲೆಗಳು ಬಂದಾಗ ಅದು 25-30 ಲಕ್ಷದ ಕಾಯಿಲೆ ಇರಲಿ, ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಹಣ ಖರ್ಚು ಮಾಡಬೇಕು. ರೈತನಿಗೆ ಒಳ್ಳೆ ಬೆಳೆ ಸಿಗಬೇಕು. ಆ ಬೆಲೆಗೆ ಮತ್ತು ಬೆಳೆದಂಥ ಬೆಳೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳು ನಿರ್ಮಾಣ ಆಗಬೇಕಾಗಿದೆ. ಇದಕ್ಕೆ ನಾವು ಮಾಡಿದಾಗ ನೀವು ಇನ್ನೊಬ್ಬರ ಮುಂದೆ ಕೈ ಒಡ್ಡಬೇಕಾಗಿಲ್ಲ. ದುಡ್ಡಿಗೆ ನೀವೇ ಇನ್ನೊಬ್ಬರಿಗೆ ದುಡ್ಡನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮಗಳಿಗೆ ಬರುತ್ತೆ. ಆ ದೃಷ್ಟಿಯಿಂದ ಇವತ್ತು NDA ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದೇನೆ. ನಮ್ಮ ಗುರುತು ಭತ್ತದ ಹೊರ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು. ನನ್ನ ಕ್ರಮ ಸಂಖ್ಯೆ ನಂಬರ್ 1. ಆ 1ರ ಕ್ರಮ ಸಂಖ್ಯೆಗೆ ತಮ್ಮ ಆಶೀರ್ವಾದ ಮಾಡಿ ಇವತ್ತು ಈ ರಾಜ್ಯದ ಒಂದು ಅಭಿವೃದ್ಧಿಗೆ, ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಒಂದು ಅವಕಾಶವನ್ನು ತಂದುಕೊಡಿ ಅಂತಕ್ಕಂಥ ಮನವಿ ಮಾಡಿ ಆ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ 2 ಮಾತು ಮುಗಿಸ್ತಾನೆ. ಜೈ ಕರ್ನಾಟಕ.